ಈ ಮಧ್ಯೆ ಜಾತಿ ಗಣತಿಯ ಸಮೀಕ್ಷೆ ಕಳ್ಳಾಟ ನಡೀತಾ ಇದೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕೇವಲ ಮನೆಗಳ ಬಾಗಿಲುಗಳ ಮೇಲೆ ಸ್ಟಿಕ್ಕರ್ ಅಂಟಿಸ್ತಿದ್ದಾರೆ, ಮಾಹಿತಿಯನ್ನ ಪಡಿತಾ ಇಲ್ಲ. ಈಗಾಗಲೇ ಒಂದು ಬಾರಿ ಜಾತಿ ಗಣತಿಯನ್ನ ಮಾಡಿ 180 ಕೋಟಿ ಪೋಲು ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡೋದಾಗಿ ಹೇಳಿದೆ. ಆದರೂ ಸಿಎಂ ಸಿದ್ದರಾಮಯ್ಯ ಹುಡುಗಾಟಿಕೆಗೆ ಸಮೀಕ್ಷೆ ಮಾಡಿಸುತ್ತಿದ್ದಾರೆ. ಸಿಎಂ ಜಾತಿ ಗಣತಿಯ ತುದಿ ಮುಟ್ಟಿಸೋಕೆ ವಿಫಲವಾಗಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ದೂರವಾಣಿ ಕರೆ ಬಂತು ಜಯನಗರದಿಂದ. ಸುಮ್ಮನೆ ಹೊರಗಡೆ ಹೋಗೋದು ಸ್ಟಿಕ್ಕರ್ ಅಂಟಿಸ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ನಾವು ಅವತ್ತಿಂದ ಕೂಡ ಹೇಳ್ತಾ ಇದ್ದೇವೆ, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಂತೇಳಿ ಒಂದು ರೀತಿ ಜಾತಿ ಜನಗಣತಿಯನ್ನ ಒಂದು ರೀತಿ ಬೆದರು ಬೊಂಬೆ ತರ ಸಿದ್ದರಾಮಯ್ಯನವರು ಬಳಸ್ಕೊಳ್ತಾ ಇದ್ದಾರೆ. ತಮ್ಮ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಳ್ಳೋಕೋಸ್ಕರ ಬಳಸ್ತಾ ಇದ್ದಾರೆ. ಈಗಾಗಲೇ 170-180 ಕೋಟಿಗಾಗಲೇ ಪೋಲ್ ಮಾಡಾಗಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರನೇ ಇವತ್ತು ದೇಶಾದ್ಯಂತ ಜನಗಣತಿಯನ್ನು ಕೂಡ ಮಾಡ್ತೇವೆ, ಜಾತಿ ಜನಗಣತಿಯನ್ನು ಕೂಡ ಮಾಡ್ತೇವೆ ಅಂತೇಳಿ ಈಗಾಗಲೇ ಸಮಯವನ್ನು ಕೂಡ ನಿಗದಿ ಮಾಡಿ ಈಗಾಗಲೇ ಜಿಯೋಗಳು ಇಶ್ಯೂ ಆಗಿದೆ. ಇದ್ರ ನಡುವೆನೂ ಕೂಡ ಸಿದ್ದರಾಮಯ್ಯನವರು ಯಾರಿಗೆ ಎದುರಿಸಕ್ಕೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಏನೋ ಕೆಲವು ಮುಖ್ಯಮಂತ್ರಿ ಕುರ್ಚಿಗೆ ಏನು ಪೈಪೋಟಿ ನಡೀತಾ ಇದೆ, ಅವ್ರಿಗೆ ಹೆದರ್ಸೋದಕ್ಕೆ ಈ ರೀತಿ ಒಂದು ಹುಡುಗಾಟಿಕೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಇದು ಯಾವುದು ಕೂಡ ತುದಿ ಮುಟ್ಸೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ್ಷನೇ ಸಿದ್ದರಾಮಯ್ಯನವರು ಅದನ್ನ ತುದಿ ಮುಟ್ಸೋಕೆ ಸಾಧ್ಯ ಆಗಿಲ್ಲ. ಈಗೇನ್ ಮುಟ್ಟಿಸ್ತಾರೆ ಅದನ್ನ? ಸುರ್ಜಾವಾಲ ಬಂದು ಕೂತಿಯಾರಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.